ಭಾವ ಮತ್ತು ನಾದಿನಿಯ ಅಕ್ರಮ ಸಂಬಂಧಕ್ಕೆ ಪತಿಯ ಕೊಲೆ ನಡೆದು ಹೋಗಿದೆ. ಹಾಸನ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. 36 ವರ್ಷದ ಆನಂದ್ ಅನ್ನುವಂತಹ ತಮ್ಮ ಅಣ್ಣನಿಂದಲೇ ಕೊಲೆಯಾದಂತಹ ಸಹೋದರ. ಭಾವನ ಜೊತೆ ನಾದಿನಿಯ ಅಕ್ರಮ ಸಂಬಂಧಕ್ಕೆ ಪತಿಯ ಕೊಲೆಯಾಗಿದೆ. 36 ವರ್ಷದ ಆನಂದ್ ಅನ್ನುವ ವ್ಯಕ್ತಿ ಅಣ್ಣನಿಂದಲೇ ಕೊಲೆಯಾಗಿದ್ದಾನೆ. ಹಾಸನ ತಾಲೂಕಿನ ಮುಕುಂದೂರು ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ. ಅಣ್ಣ ಸೋಮಶೇಖರ್ ಮತ್ತು ಆನಂದ್ ಪತ್ನಿ ಈಗ ಇಬ್ಬರು ಆರೋಪಿಗಳು. ಆನಂದ್ ಪಕ್ಕದ ಮನೆಯಲ್ಲೇ ವಾಸ ಇದ್ದ ಅಣ್ಣ ಸೋಮಶೇಖರ್ ಪತ್ನಿ ಮರಣದ ಬಳಿಕ ತಮ್ಮನ ಮನೆಗೆ ಬಂದು ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದ. ಈ ವೇಳೆ ನಾದಿನಿ ಜೊತೆ ಅಕ್ರಮ ಸಂಬಂಧ. ಆ ಅಕ್ರಮ ಸಂಬಂಧ ಗೊತ್ತಾಯಿತು ಅಂತ ತಮ್ಮನನ್ನೇ ಕೊಂದು ಹಾಕ್ಬಿಟ್ಟಿದ್ದಾನೆ. ಅಣ್ಣನ ಅಕ್ರಮ ಸಂಬಂಧ ವಿಚಾರವನ್ನು ಆನಂದ್ ತಿಳ್ಕೊಂಡಿದ್ದ. ಹಾಗಾಗಿ ಅವನು ಇದ್ದರೆ ತಾನೇ ಗಲಾಟೆ ಆಗೋದು ಅಂತ ಅವನನ್ನೇ ಕೊಂದಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಅಣ್ಣ ಸೋಮಶೇಖರ್ ಮತ್ತು ಈ ಆನಂದ್ ಪತ್ನಿ ಇಬ್ಬರು ಸೇರಿಕೊಂಡೇ ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಹಾಗಾಗಿ ಅವರಿಬ್ಬರು ಕೂಡ ಆರೋಪಿಗಳು. ಸಂಬಂಧಗಳು ಎಷ್ಟು ಸಂಬಂಧಗಳಿಗೆ ಮೌಲ್ಯಗಳಿರುತ್ತೆ ಅಂತಂದರೆ ಅದ್ಯಾವುದಕ್ಕೂ ಅರ್ಥನೇ ಇಲ್ವ ಇತ್ತೀಚಿನ ದಿನಗಳಲ್ಲಿ ಅಂತ ಅನ್ನಿಸ್ತಾ ಇದೆ. ಅಣ್ಣ, ತಂಗಿ, ಅಕ್ಕ, ಭಾವ, ನಾದಿನಿ, ಅತ್ತಿಗೆ ಈ ಥರದ ಸಂಬಂಧಗಳಿಗೆ ಮೌಲ್ಯಗಳೇ ಬೇರೆ. ನನಗೆ ಇಬ್ರಿಗೂ ತೊಂದರೆ ಆಗುತ್ತೆ ಅಂತ ಗಂಡನೇ ಕೊಲೆ ಮಾಡಿರೋದು ಸರ್. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಅವ್ರಿಗೆ 15 ವರ್ಷ ಆಗಿತ್ತು ಸರ್. ಚೆನ್ನಾಗಿದ್ರು ಸರ್. ಮಧ್ಯಂತರದಲ್ಲಿ ಈ ತರ ಇದಾಗಿತ್ತು ಸರ್. ಅವ್ರ ಹೆಂಡತಿ ಸತ್ತೋಗೋವರೆಗೂ ಚೆನ್ನಾಗಿದ್ರು. ಅವ್ರ ಹೆಂಡತಿ ಸತ್ತೋದ್ಮೇಲೆ ನಿನ್ನನ್ ಬಿಟ್ರುವೆ ನಮ್ ಬಾವನ್ ಬಿಡಾಕಲ್ಲ ಅಂತ ಅವರು ಇದ್ ಮಾಡ್ಕೊಂಡಿದ್ರಂತೆ. ಅದಕ್ಕೆ ಅವರು ಅದಕ್ಕೋಸ್ಕರ ಅವ್ರು ಇದ್ ಮಾಡಿದ್ರು ಸರ್. ಅವ್ರು ಹೋಗಿದ್ರೆ ನಮ್ಮ ಮನೆಯಿಂದ ನನ್ನ ಜೀವ ಬಿಟ್ಟಿದ್ರು ಸಾಕಾಯ್ತು ಸರ್. ಹಿಂಗೇನೆ ಮನೆಯವ್ರಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಸಂಬಂಧಗಳಿಗೆ ಮೌಲ್ಯಗಳೇ ಹೊರಟೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇಂಥ ಘಟನೆಗಳನ್ನ ನೋಡ್ತಾ ಇದ್ದಾಗೆ. ಡೀಟೇಲ್ಸ್ ಏನಿದೆ ಹೇಳಿ. ಅರವಿಂದ್, ಏನೋ 10 ವರ್ಷಗಳ ಹಿಂದೆ ಆನಂದ್ ಹಾಗೂ ಅರ್ಚಿತಾ ವಿವಾಹ ಆಗಿರ್ತವೆ. ಪತ್ನಿ ಹಾಗೂ ಇಬ್ಬರು ಮಕ್ಕಳು ಸಹ ಮುಕುಂದೂರು ಹೊಸಳ್ಳಿ ಗ್ರಾಮದಲ್ಲಿ ವಾಸವಾಗಿರ್ತದೆ. ಇದೇ ಗ್ರಾಮದಲ್ಲಿ ಇವರ ಮನೆ ಪಕ್ಕದಲ್ಲೇ ಏನು ಆನಂದ್ ದೊಡ್ಡಪ್ಪನ ಮಗ ಸೋಮಶೇಖರ್ ಕೂಡ ವಾಸ ಆಗಿರ್ತಾರೆ. ಆದರೆ ಸೋಮಶೇಖರ್ ಪತ್ನಿ 3 ವರ್ಷಗಳ ಹಿಂದೆ ಸಾವನ್ನಪ್ಪಿರ್ತಾರೆ. ಸಾವನ್ನಪ್ಪಿದ ಬಳಿಕ ತಮ್ಮನ ಮನೆಯಲ್ಲೇ ಊಟ ತಿಂಡಿಯನ್ನು ಮಾಡ್ತಿರ್ತಾನೆ. ಈ ವೇಳೆ ಏನು ಆನಂದನ ಪತ್ನಿ ಅರ್ಚಿತಾ ಜೊತೆ ಆತ ಅಕ್ರಮ ಸಂಬಂಧವನ್ನು ಹೊಂದಿರ್ತಾನೆ. ಈ ಅಕ್ರಮ ಸಂಬಂಧ ಆನಂದನಿಗೂ ಸಹ ತಿಳಿದಿರುತ್ತೆ. ಆತ ಆಪ್ತರೊಂದಿಗೂ ಸಹ ತನ್ನ ದುಃಖವನ್ನು ಹೇಳ್ಕೊಂಡಿರ್ತಾನೆ. ಆದರೆ ಅವರೆಲ್ಲರೂ ಸಹ ಈ ವಿಚಾರ ಹೊರಗಡೆ ಗೊತ್ತಾದ್ರೆ ನಿನ್ನ ಮರ್ಯಾದೆ ಹೋಗ್ತದೆ, ಕುಟುಂಬ ಹಾಳಾಗ್ತದೆ. ಹಾಗಾಗಿ ಬುದ್ಧಿಮಾತು ಹೇಳಿ ಸಂಸಾರ ನಡೆಸ್ಕೊಂಡು ಹೋಗುವಂತೆ ಸಲಹೆಯನ್ನು ನೀಡಿರ್ತಾರೆ. ಇದಾದ ಬಳಿಕ ಇವರ ಅಕ್ರಮ ಸಂಬಂಧ ಮುಂದುವರೆದಿರುತ್ತೆ. ಈ ವಿಷಯ ತಿಳಿದಂತಹ ಆನಂದನ ಮುಗಿಸ್ಲಿಕ್ಕೆ ಆ ಪತ್ನಿ ಅರ್ಚಿತಾ ಹಾಗೂ ಏನು ಸೋಮಶೇಖರ್ ಪ್ಲಾನ್ ಅನ್ನು ಮಾಡ್ತಾರೆ. ಡಿಸೆಂಬರ್ 26ರಂದು ಆನಂದ್ ಬೈಕಿಗೆ ಪೆಟ್ರೋಲ್ ಹಾಕಿಸ್ಕೊ ಬರಲು ಪೆಟ್ರೋಲ್ ಬಂಕಿಗೆ ತೆರಳಿರ್ತಾನೆ. ಆನಂತರ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ತೆಗೆದುಕೊಂಡು ವಾಪಸ್ ಮನೆಗೆ ಹೊರಟಿರ್ತಾನೆ. ಈ ಸಂದರ್ಭದಲ್ಲಿ ಆತನಿಗೆ ಕರೆ ಮಾಡಿದಂಥ ಸೋಮಶೇಖರ್ ನಾಲೆ ಪಕ್ಕದಲ್ಲಿ ಕೂರಿಸ್ಕೊಂಡು ಆತನಿಗೆ ಕಂಠಪೂರ್ತಿ ಕುಡಿಸ್ತಾನೆ. ಆನಂತರ ನಾಲೆಗೆ ತೆಳ್ಳಿ ಸೋಮಶೇಖರ್ ವಾಪಸ್ ಆಗಿರ್ತಾನೆ. ಏನು ಆತನ ಪತ್ನಿ ಏನು ಅರ್ಚಿತಾ ಇರ್ತಾಳೆ, ಆನಂದ ಪತ್ತೆ ಆಗಿಲ್ಲ ಅಂತೇಳಿ ಗೊರೂರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿರ್ತಾರೆ. 3-4 ದಿನಗಳ ಕಾಲ ನಾಲೆಯಲ್ಲಿ ಗ್ರಾಮಸ್ಥರು ಆನಂದನ ಸಂಬಂಧಿಕರು ಹುಡುಕಾಟವನ್ನು ನಡೆಸ್ತಾರೆ. ಆದರೆ ನಾಲೆಯಲ್ಲಿ ನೀರು ಹೆಚ್ಚಾಗಿ ಏರಿದ್ದರಿಂದ ಸಂಸದ ಶ್ರೇಯಸ್ ಪಟೇಲ್ಗೆ ಫೋನ್ ಮಾಡಿ ನೀರು ನಿಲ್ಲಿಸುವಂತೆ ಒಂದು ಮನವಿಯನ್ನು ಮಾಡ್ತಾರೆ. ನೀರು ನಿಲ್ಲಿಸಿದ ನಂತರ ಏನು ಕೆರೆಯ ಸಮೀಪ ದೊಡ್ಡ ಕುಂಚವೇನಿದೆ ಆ ಗ್ರಾಮದಲ್ಲಿ ಶವ ಪತ್ತೆ ಆಗ್ತದೆ. ಆದರೆ ಅಕ್ರಮ ಸಂಬಂಧ ತಿಳಿದಂತಹ ಗ್ರಾಮಸ್ಥರು ಪೊಲೀಸರಿಗೆ ಒಂದು ಮಾಹಿತಿಯನ್ನು ಹೇಳಿರ್ತಾರೆ. ಅಲ್ಲದೆ ಆನಂದನ ಪತ್ನಿ ಅರ್ಚಿತಾ ಹೇಳ್ತಾರೆ, ಈಕೆ ದೊಡ್ಡ ನಾಟಕವನ್ನು ಮಾಡ್ತಾಳೆ. ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸೋದು ಬೇಡ, ನಾವು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದೀವಿ, ಹಾಗಾಗಿ ನಮ್ಮ ಧರ್ಮದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಬಾರ್ದು, ಹಾಗಾಗಿ ಶವವನ್ನು ಪೆಟ್ಟಿಗೆ ಹಾಕಿಕೊಡುವಂಥ ಹಠವನ್ನು ಹಿಡಿತಾಳೆ. ಆದರೆ ಇವರ ವರ್ತನೆಯಿಂದ ಪೊಲೀಸರಿಗೆ ಅನುಮಾನಗೊಂಡಿರುತ್ತೆ. ಅಲ್ಲದೆ ಸೋಮಶೇಖರ್ ಕೂಡ ಶವ ಹುಡುಕಾಟಕ್ಕೆ ಗ್ರಾಮಸ್ಥರೊಂದಿಗೆ ಬಂದಿರ್ತಾನೆ. ಇವೆಲ್ಲವೂ ಸಹ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿರ್ತಾರೆ. ಏನು ಕಳೆದ 2 ದಿನಗಳ ಹಿಂದೆ ತಿಥಿ ಕಾರ್ಯವನ್ನು ಸಹ ಸೋಮಶೇಖರ್ ಮುಂದೆ ನಿಂತು ಮಾಡಿರ್ತಾನೆ. ಆದರೆ ಗ್ರಾಮಸ್ಥರು ನೀಡಿದ ದೂರು ಹಾಗೂ ಏನು ಆನಂದನ ಸಂಬಂಧಿಕರು ಹಾಗೂ ಆಕೆಯ ಅಕ್ಕ ಏನಿರ್ತಾರೆ ಅವರು ಸಹ ಪೊಲೀಸರಿಗೆ ದೂರನ್ನು ನೀಡಿರ್ತಾರೆ. ಆ ಸಂದರ್ಭದಲ್ಲಿ ಇವರಿಬ್ಬರನ್ನು ವಿಚಾರಣೆಗೆ ಒಳಪಡಿಸಿದಾಗ ಕೊಲೆಯ ರಹಸ್ಯ ಬಯಲಾಗಿರ್ತಕ್ಕಂಥದ್ದು. ನಾಲೆಗೆ ತಳ್ಳಿ ಕೊಲೆ ಮಾಡಿ ಆನಂತರ ಆತ್ಮಹತ್ಯೆ ಮಾಡಿಕೊಂಡಂತ ಬಿಂಬಿಸಲಿಕ್ಕೆ ಏನು ಅಕ್ರಮ ಸಂಬಂಧ ಹೊಂದಿದ್ದಂತಹ ಸೋಮಶೇಖರ್ ಹಾಗೂ ಅರ್ಚಿತಾ ಪ್ಲಾನ್ ಅನ್ನು ಮಾಡಿದ್ರು. ಈಗ ಎಲ್ಲ ಪ್ಲಾನು ಬಯಲಾಗಿದೆ. ಇಬ್ಬರನ್ನು ವಶಕ್ಕೆ ಪಡೆದಿರುವ ಹೊಳೆನರಸೀಪುರ ನಗರ ಪೊಲೀಸ್